ನಮಸ್ತೆ, ಸ್ವಾಗತ, ಸುಸ್ವಾಗತ. ಓಂ 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 ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿ ಈ ಅಲ್ಲಮ ಪ್ರಭುಗಳ ಈ ವಚನವು ಎಷ್ಟು ವಿಶೇಷವಾಗಿದೆ ನೋಡಿ. ಅಂಗದ ಧರೆಯ ಮೇಲೆ 3 ಬಾವಿಯುಂಟು ಅಂತ ಹೇಳಿದ್ದಾರೆ. ತನುಜ ಅವ್ರು ಹೇಳ್ದಂಗೆ ಸ್ವಲ್ಪ ರಿಲೇಟೆಡ್ ಟು ಚಕ್ರ ಇದೆ. ಅಂಗದ ಧರೆ ಆ ಚಕ್ರದ ಒಳಗೆ 3 ಗುಣಗಳು, 3 ಸ್ಥಿತಿ ಎಲ್ಲ ಬರುತ್ತೆ. 3 ಶರೀರ, ಆ ಚಕ್ರದ ಇದ್ರಲ್ಲೇ ಎಲ್ಲ ಬರೋದು. ಈ 3 ಏನ್ ಹೇಳ್ತೀವಲ್ಲ, ಗುಣಗಳು, ಸ್ಥಿತಿ, 3 ಸ್ಥಿತಿ, 3 ಶರೀರ ಎಲ್ಲವೂ ಬರೋದು ಈ ಚಕ್ರದೊಳಗೆ. ಏನಪ್ಪಾ ಇದು ಅಂದ್ರೆ, ಅಂಗದ ಧರೆಯ ಮೇಲೆ 3 ಬಾವಿಯುಂಟು ಅಂತ ಹೇಳಿದ್ದಾರೆ. ಅಂಗದ ಧರೆ ಅಂತ ಅಂದ್ರೆ, ಅಂಗ ಅಂತ ಅಂದ್ರೆ ಶರೀರ, ಇಲ್ಲಿ ಪಿಂಡಾಂಡ ತತ್ವ ಅಂಗ. ಪಿಂಡಾಂಡ ತತ್ವ ಧರೆ ಅಂತ ಅಂದ್ರೆ ದ ಬೇಸ್ ಪಾಯಿಂಟ್, ಮೂಲಾಧಾರ. ಮೂಲಾಧಾರವಾಗಿರುವಂತಹ ತತ್ವದಲ್ಲಿ ಮೂಲಾಧಾರದ ಮೇಲೆ ಮೂಲ ಆಧಾರ, ಅದನ್ನೇ ಧರೆ. ಅಲ್ಲಿ 3 ಬಾವಿ ಅಂತ ಹೇಳಿದ್ದಾರೆ. 3 ಬಾವಿ ಅಂತ ಇಲ್ಲಿ ಹೇಳಿದ್ರೆ, ಒಂದು ಬ್ರಹ್ಮ ಗ್ರಂಥಿ, ಒಂದು ವಿಷ್ಣು ಗ್ರಂಥಿ, ಒಂದು ರುದ್ರ ಗ್ರಂಥಿ. ಅದನ್ನ ನಾವು ಒಂದು ಬ್ರಹ್ಮ ಗ್ರಂಥಿ, ನೇವಲ್ ರೀಸನ್, ಮೂಲಾಧಾರ ಏನಸ್ ಪಾಯಿಂಟ್ ಮೇಲೆ ಬ್ರಹ್ಮ ಗ್ರಂಥಿ, ಅದು ನಮ್ಮ ಹೊಕ್ಕುಳ ಭಾಗ, ನೇವಲ್ ರೀಸನ್, ಬ್ರಹ್ಮ ಗ್ರಂಥಿ ಅಂತೀವಿ ಅದು. ಆಮೇಲೆ ವಿಷ್ಣು ಗ್ರಂಥಿ, ಶ್ವಾಸ, ಎದೆಯ ಭಾಗವನ್ನ ವಿಷ್ಣು ಗ್ರಂಥಿ ಅಂತ ಕರಿತೀವಿ. ಆಮೇಲೆ ಈ ಭಾಗವನ್ನ ರುದ್ರ ಗ್ರಂಥಿ, ಹಣೆಯ ಭಾಗ ರುದ್ರ ಗ್ರಂಥಿ ಆಗುತ್ತೆ. ಇಲ್ಲಿ ನೋಡಿ, ಸುಳಿ ಅಂತ ಹೇಳ್ತೀವಲ್ವಾ, ಚಕ್ರ, ಸುಳಿ ಅಂತ, ಅದನ್ನ ಬಾವಿ ಅಂತ ಹೇಳಿದ್ದಾರೆ. ಒಂದು ಆಳವಾದ ಬಾವಿಗಳು. ಇದು ಫಿಸಿಕಲ್ ಆಗಿ 3 ಬಾವಿ ಅಂತ ಏನ್ ಅನ್ಕೊಳ್ತೀವಿ, ಅದು ಮೆಟಾಫಿಸಿಕಲ್ ತತ್ವದಲ್ಲಿ, ಆದಿಭೌತಿಕದಲ್ಲಿ ಅದನ್ನ 3, ಯೋಗ ತತ್ವದಲ್ಲಿ 3 ಗ್ರಂಥಿಗಳು, ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ. ಒಂದು ಉತ್ಪತ್ತಿ, ಅದೇ ಅಲ್ಲಿ ಹೇಳಿರೋದು, ಉತ್ಪತ್ತಿಯ ಸ್ಥಿತಿ ವಿಷ್ಣು ಗ್ರಂಥಿ, ಲಯ ರುದ್ರ ಗ್ರಂಥಿ, 3 ಬಾವಿ. ಅರ್ಥ ಆಯ್ತಾ? ಈ 3 ಬಾವಿಗಳ ತತ್ವ. ಬಾವಿ ಹೇಗಪ್ಪ, ಹೇಗ್ ಹೇಳಿ ನೋಡೋಣ. ಫಿಸಿಕಲ್ ಆಗಿ ಆಳವಾದ ಬಾವಿ ಇರುತ್ತೆ. ಅಲ್ಲಿ ಯಾವ ಆಧಾರದ, ನಿಮಗೆ ಆಧಾರವಾದ ಕೊಡ, ಹಗ್ಗ ಇಲ್ಲ ಅಂದ್ರೆ ಅದ್ ಯೂಸ್ ಆಗೋದಿಲ್ಲ. ಅಲ್ಲಿ ಏನು ಕ್ಲೀನು ಮಾಡಕ್ಕಾಗಲ್ಲ, ಅದನ್ನ ಯೂಸ್ ಮಾಡ್ಕೊಳಕ್ಕೂ ಆಗಲ್ಲ. ಆಧಾರ ಬೇಕು. ಅದೇ ಆ ಆಧಾರವೇ ಸದ್ಗುರು. ಆ ಆಧಾರವೇ ಸದ್ಗುರು. ಸೊ ಸದ್ಗುರುವಿನಿಂದ, ನೆರವಿನಿಂದ ನೀವು ಅದನ್ನ ಉಪಯೋಗಿಸ್ಕೋತೀರ. ಆ ಬಾವಿ ನೀರನ್ನ, ಕಡೆಗೆ ಬಾವಿಯ ನೀರೊಳಗೆ ಇರುವಂತಹ ಸುಳಿಯನ್ನ ಖಾಲಿ ಮಾಡ್ಕೋತೀರ. ಇಷ್ಟೇ ನೋಡಿ. ಏನಪ್ಪ ಇವು ಸುಳಿಗಳು ಅಂದ್ರೆ, 6 ಚಕ್ರಗಳು 3 ತತ್ವಗಳಲ್ಲಿ ಹೇಳಿದೆ. ಬ್ರಹ್ಮ ಗ್ರಂಥಿ ಅಂದ್ರೆ ಅಲ್ಲಿ ಮೂಲಾಧಾರದ ಮೇಲಿರುವ ಸ್ವಾಧಿಷ್ಠಾನ ಹಾಗೂ ಮಣಿಪುರ. ಸ್ವಾಧಿಷ್ಠಾನದಲ್ಲಿ, ಮೂಲಾಧಾರದಲ್ಲಿರೋದೇ ಮೂಲ ತತ್ವ ಭಯ. ಭಯದ ತತ್ವದ ಮೇಲೆ ನಿಂತಿದ್ದು ಎಲ್ಲದು ಭಯ. 3 ಭಯ ಆದ್ಮೇಲೆ, ಆ ಭಯದ ಮೇಲೆ ಎಲ್ಲದೂ ನಡೀತಿರೋದು. ನೀವು ನೋಡಿ, ಎಲ್ಲಾ ಭಯದಿಂದಲೇ, ಭಯ ಮತ್ತೆ ಮೋಹ. ಭಯದಿಂದಲೇ ಮೋಹ. ನನಗೆ ಈ ವಸ್ತು ಬೇಕು ಅಂತ, ಈಗ ಫಾರ್ ಎಕ್ಸಾಂಪಲ್ ಒಂದ್ ಮುಖಕ್ಕೆ ಹಚ್ಕೊಳ್ಳೋ ಕ್ರೀಮ್ ಬೇಕೇ ಬೇಕು ಅಂತೀವಿ. ಮ್ಯೂಟ್ ಮಾಡ್ಕೊಳ್ಳಿ, ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ತನುಜ ಅವ್ರೆ, ಯಾರು ಮ್ಯೂಟ್ ಮಾಡ್ಕೊಂಡಿಲ್ಲ ಅವ್ರನ್ನ ಮ್ಯೂಟ್ ನೀವು ಮಾಡಿ ನೋಡ್ಕೊಂತಾ ಇರ್ಬೇಕು, ಪೋಸ್ಟ್ ನೋಡ್ಕೊತಾ ಇರ್ಬೇಕು. ಗ್ರೂಪ್ ಅವ್ರದ್ದು ಅನ್ಮ್ಯೂಟ್ ಆಗಿದೆ.
ಎಲ್ಲದನ್ನು ಮ್ಯೂಟ್ ಮಾಡ್ಕೊಂಡು ಹೋಸ್ಟ್ ನೋಡ್ಕೊಳ್ತಾ ಇರಿ. ಅನ್ಮ್ಯೂಟ್ ಮಾಡಿ, ಬೈ ಮಿಸ್ಟೇಕ್ ಅವ್ರಿಗೆ ಆನ್ ಆಗ್ಬಿಟ್ಟಿದೆ. ಹಾ ಮ್ಯಾಮ್. ಓಕೆ. ಸೊ ಈ ರೀತಿಯಾದ ಒಂದು ತತ್ವದಲ್ಲಿ ಏನಾಗುತ್ತೆ, ಹೀಗೆ ಒಂದು ಮೂಲಾಧಾರದಲ್ಲಿ ಭಯ ಯಾಕೆ ಅಂತ ಹೇಳ್ತೀನಿ. ಎಲ್ಲದಕ್ಕೂ ಕಾರಣ ಭಯ, ಮೋಹ ಹೆಂಗಾಗುತ್ತೆ ಅಂತ, ಆಮೇಲೆ ಕ್ರೋಧ. ಇವು ಮೂರು ಒಂದಕ್ಕೊಂದು ಲಿಂಕ್. ಹೆಂಗಪ್ಪ ಅಂದ್ರೆ, ಈಗ ನನಗೊಂದು ಕ್ರೀಮ್ ಇದೆ, ನನಗೆ ಈ ಕ್ರೀಮ್ ಬೇಕೇ ಬೇಕು, ಅದ್ರ ಮೇಲೆ ಇಷ್ಟ ಆಯ್ತು. ಯಾಕೆ ಇಷ್ಟ ಆಯ್ತು? ನನ್ ಸ್ಕಿನ್ ಹಾಳಾಗ್ಬಿಟ್ರೆ, ಈ ಮೋಹಕ್ಕೆ ಇದು ಬೇಕು. ಅಲ್ಲಿ ಭಯ. ಯಾವ ಭಯ? ಓ, ನನಗೆ ನನ್ ಸ್ಕಿನ್ ಹಾಳಾಗ್ಬಿಟ್ರೆ ಆ ಭಯಕ್ಕೆ ಕ್ರೀಮ್ ಬೇಕು, ಮೋಹ. ಅರ್ಥ ಆಯ್ತಾ? ಸಿಕ್ತೋ? ಇದಕ್ಕೆ ಏನಾಯ್ತು, ನನಗೆ ನಂಗ್ ಸಿಕ್ಕಿದ್ದಕ್ಕೆ ಏನಾಗ್ಬಿಡ್ತದು? ಇದ್ ಸಿಕ್ಕಿದ್ದಕ್ಕೆ ಏನಾಯ್ತು? ದರ್ಪ, ಮದ. ಖುಷಿ ಆಯ್ತು. ಸಿಗ್ಲಿಲ್ವಾ? ಅಸೂಯೆ, ಇನ್ನೊಬ್ರಿಗೆ ಸಿಗ್ತಲ್ಲ. ಆಯ್ತಾ? ಅದಾಯ್ತು. ಈಗ ಒಂದು ಆಸ್ತಿ ತಗೊಳ್ಳಿ. ಅಯ್ಯೋ ನೋಡು, ನನಗೆ ಬೇಕು. ಯಾಕೆ ಬೇಕು? ನನ್ ಸರ್ವೈವ್ ಆಗ್ಬೇಕು. ನನ್ ಜೀವನ ಹೆಂಗ್ ಮಾಡ್ಲಿ? ಭಯ. ನಾನ್ ಹೆಂಗೆ ಉಸಿರಾಡ್ಬೇಕು? ನನಗೆ ಹೆಂಗೆ ನಾನು ನಡೆದಾಡಕ್ಕಾಗಲ್ಲ, ಕಾರ್ ಬೇಕು, ಆಸ್ತಿ ಇರ್ಬೇಕು. ಯಾಕೆ? ಅಯ್ಯೋ ಬಿದ್ಬಿಟ್ರೆ ನಾನು, ಭಯ. ಅದಕ್ಕೆ ಅದು ಬೇಕು, ಮೋಹ. ಮಕ್ಕಳು ಬೇಕು. ಅಯ್ಯೋ ನನ್ ವಯಸ್ಸಾದ್ಮೇಲೆ ಯಾರು ನೋಡ್ತಾರೆ ನಂಗೆ? ಭಯ. ಮಕ್ಕಳು ಬೇಕು, ಮೋಹ. ಅವ್ರನ್ನ ಸರಿಯಾಗಿ ನೋಡ್ಕೊಂಡ್ಲಿಲ್ಲ ಅಂದ್ರೆ, ಅಯ್ಯೋ ಅವ್ರಿಗೆ ಹೆದರ್ಕೊಂಡು ಸರಿಯಾಗಿ ನೋಡ್ಕೊಂಡ್ಲಿಲ್ಲ ಅಂದ್ರೆ ಅವ್ರು ನಂಗ್ ನೋಡ್ಕೊಂತಾರ, ಮೋಹ. ನಂಗ್ ನೋಡ್ಕೊಂಡ್ರೆ ಮದ, ನಂಗ್ ನೋಡ್ಕೊಳ್ಲಿಲ್ಲ ಅಸೂಯೆ. ನಾನ್ ನಿಮ್ಗೆಲ್ಲ ಒಂದು ಹೇಳ್ತೀನಿ, ಒಂದು ಅಲ್ಟಿಮೇಟ್ ಸತ್ಯ. ಸುಮ್ನೆ ಯಾಕೋ ಹೊಳಿತು ಅಲ್ಲ, ಇದು ನಾರ್ಮಲ್ ಆಗಿ ಹೇಳ್ತಾ ಇಲ್ಲ, ಅಲ್ಟಿಮೇಟ್. ಎಲ್ಲ ನೀವು ನಾರ್ಮಲ್ ಜನಕ್ಕೆ ಇದನ್ನೆಲ್ಲ ಹೇಳಕ್ ಹೋಗ್ಬೇಡಿ, ನಿಮ್ಗಷ್ಟೇ. ಮಕ್ಕಳನ್ನ ಸಾಕಿ ಬೆಳೆಸ್ತೀವಲ್ಲ, ಯಾಕೆ ನೋಡ್ಕೋಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್. ಅದೇ ಭಯ. ಆ ಭಯಕ್ಕೆ ನಮಗ್ ಮೋಹ ಬರೋದು ಅವ್ರ ಬಗ್ಗೆ. ಅವ್ರ ಪಾಡಿಗೆ ಅವ್ರು ಇರ್ಬಿಡ್ತಾರೆ ಎಲ್ಲೋ ಹೆಂಗೋ, ಅವ್ರ ಪ್ರಾರಬ್ಧದ ಜೀವನ ಅಂತಂದ್ರೆ ನಮಗ್ ಭಯನೂ ಬರಲ್ಲ, ಮೋಹನೂ ಬರಲ್ಲ. ನಾನ್ ಅವ್ರು ಚೆನ್ನಾಗಿಲ್ದೇ ಇರೋದನ್ನ ನೋಡ್ಬೇಕಲ್ಲ. ಮತ್ತಲ್ಲಿ ನಾನು ಅನ್ನೋ ಮೋಹ, ನಾನು, ಅದಕ್ ದುಃಖ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಮನುಷ್ಯ ಯಾರಿಗೂ ಮಾಡಲ್ಲ, ಬೇರೆ ಯಾರಿಗೂ ಮಾಡಲ್ಲ, ಅವ್ನ್ ನಾನುಗೆ ಮಾಡ್ಕೊಳ್ಳೋದು, ಅಹಂಗೆ. ಯಾಕೆಂದ್ರೆ ನಾವಂತೀವಿ, ಇಲ್ಲ ಮಕ್ಳಿಗ್ ಮಾಡ್ತೀನಿ ನಾನೆಲ್ಲ. ಇಲ್ಲ, ಅಯ್ಯೋ ಇಲ್ಲ, ನನ್ ಮಕ್ಳು ಚೆನ್ನಾಗ್ ನೋಡ್ಕೊಂಡ್ ಗಂಡಂಗ್ ಚೆನ್ನಾಗ್ ನೋಡ್ಕೋಬೇಕು. ಭಯ, ಸಾಮಾಜಿಕ ಭಯ ಅಷ್ಟೇ, ಇನ್ನೇನ್ ಪ್ರೀತಿ ಇಲ್ಲ, ಸಾಮಾಜಿಕ ಭಯ ಅದು. ಅಯ್ಯೋ ಇಲ್ಲ, ಮಕ್ಳು ನನ್ ಚೆನ್ನಾಗ್ ಸಾಕ್ದೆ, ಅದು ಅಷ್ಟೇನೆ. ನಾನುಗೆ ಏನಿಲ್ಲ ಅಂದ್ರುನು, ಅಯ್ಯೋ ಇಲ್ಲ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂದ್ರೆ, ಪುಣ್ಯನಾರು ಒಳ್ಳೇದಾಗ್ಲಿ, ಪುಣ್ಯ ಅನ್ನೋದು ಕರು ಮಾಡ್ತೀವಿ. ಪುಣ್ಯ ಯಾರ್ ಪ್ರಾಪ್ತಿ? ನಾನುಗೆ ಪ್ರಾಪ್ತಿ, ಅದು ಮಾಡ್ತೇವೆ. ಇಲ್ಲಿ ಅಲ್ಲಮ ಪ್ರಭುಗಳು ಒಂಥರ ಇವೆಲ್ಲಾನು ದಾಟದನ್ನ ಹೇಳ್ಬಿಡ್ತಾರೆ. ಇಷ್ಟು ನಿರಾಡಂಬರವಾಗಿ ಹೇಳ್ತಾರೆ ಅಂದ್ರೆ, ಅವರು ಬೇರೆ ಏನು ನಾವು ಮಾತಾಡ್ಬಾರ್ದು, ಏನು ಇರ್ಲೇಬಾರ್ದಲ್ಲಿ. ಅವ್ರು ಎಲ್ಲಿ ಅಂದ್ರೆ ನಮ್ಮನ್ ಬೆತ್ತಲ ಮಾಡ್ತಾರೆ. ನಾನುಗೆ ಮಾಡುತ್ತಾ ಇರೋದು ಇಲ್ಲ. ಒಂದ್ ಸ್ವಲ್ಪನು ನಂಗ ಅವ್ರ ಮೇಲೆ ಅವ್ರ ಏನು ಮಾಡ್ಬೇಕು ಅನ್ನೋದ್ ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ, ಆದ್ರೂ ಮಾಡ್ತೀನಿ. ಇಲ್ಲ, ಆತರ ಆಗ್ತಾ ಇಲ್ಲ, ಅದಾಗದು ಇಲ್ಲ. ಹಂಗೇನ್ ಆಗಲ್ಲ. ಯಾಕ್ ಗೊತ್ತಾ? ಪುಣ್ಯ, ಅಯ್ಯೋ ಅವ್ರನ್ನೆಲ್ಲೋ ಇದ್ ಮಾಡಿದ್ರೆ ಆ ಪಾಪಕರ್ಮ ನಂಗ್ ಸುತ್ಕೊಳ್ಳುತ್ತೆ. ನನ್ಗವ್ರ ಏನು ಮಾಡೋದ್ ಬೇಡ, ಆದ್ರೆ ಪಾಪಕರ್ಮ ಮತ್ತೆ ನಾನುಗೆ ಕಂಫರ್ಟ್ ಮಾಡ್ತಾ ಇದ್ದಿದ್ರೆ ಒಂಥರಾ ಹೆಮ್ಮೆ. ನೋಡು, ಈ ಪುಣ್ಯ ಇದ್ದೇ ಇರುತ್ತೆ. ಅದ್ ಯಾವಾಗ ಗೊತ್ತಾ ನಮಗೆ, ನಾವ್ ಅದಕ್ಕೆ ಮಾಡ್ತಿದೀವಿ ಅಂತ. ಒಂಚೂರು ಹೆಚ್ಚು ಕಡಿಮೆ ಆಗ್ಲಿ, ಅಯ್ಯೋ ಏನ್ ಪುಣ್ಯನೋ ಏನೋ ಅಂತೀವಿ ನೋಡಿ. ಅಂದ್ರೆ ನಾವ್ ಅದಕ್ಕೆ ಮಾಡ್ತಾ ಇರೋದು. ಆ ಪುಣ್ಯ ತಪ್ಪ ಅಂತ ಹೇಳ್ತಾ ಇಲ್ಲ. ಪುಣ್ಯ ಪಾಪಗಳನ್ನ ದಾಟಿದ್ದು ಅಲ್ಲಮ್ಮ ಪ್ರಭು ವಚನಗಳು. ಅವುಗಳನ್ನೆಲ್ಲ ದಾಟಿದ್ದು ಈ ಪುಣ್ಯ ಪಾಪ ಎಲ್ಲ ತೆಗೆದುಕೊಟ್ಟು ಹೋಗೋ ಇಲ್ಲಿ ಅಂತ ಹೇಳುತ್ತೆ. ಅದೇ ನಮ್ಮ ಉತ್ತರಾಯಣ ಪುಣ್ಯ ಕಾಲದ ಹಬ್ಬ.
ಎಲ್ಲಾ ಪುಣ್ಯ ಪಾಪನೆಲ್ಲ ಬಿಟ್ಟು ಹಾಕೋಗು ಸುಮ್ನೆ ಅಂತ. ನಾವ್ ಅದಕ್ ರೆಡಿ ಆಗಲ್ಲ. ಅಯ್ಯೋ ಇನ್ನು ಸ್ವಲ್ಪ ಪಳಗ್ಬೇಕು, ಇನ್ನು ಸ್ವಲ್ಪ ಪ್ರಯತ್ನ ಪಡ್ಬೇಕು, ಇನ್ನು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು, ಇನ್ನು ಹಂಗಾಗ್ಬೇಕು ಅಂತ ನಮಗ್ ನಾವೇ ಹೇಳ್ಕೊಂಡ್ ಇಲ್ಲೇ ಒದ್ದಾಡ್ತಿದೀವಿ. ತಿಪ್ಪೆಯ ಮೇಲಿನ ನೊಣದಂತೆ ನಮಗ್ ತಿಪ್ಪೆನೆ ಚಂದ. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಮಗ್ ಮೂಲಧಾರನೆ ಭಯ. ಅದೇ ಅದಕ್ಕೆ ಎಲ್ಲ ತಮೋ ಗುಣ ರಜೋಗುಣ ಎಲ್ಲಾ ಗುಣಕ್ಕೆ ಇದಾಗಿ ಬದುಕೋದದೇ. ಈ ಒಂದು ಇದಾದ್ಮೇಲೆ ಸ್ವಾದಿಷ್ಠಾನ ಮಣಿಪುರಗಳು ಬ್ರಹ್ಮಗ್ರಂಥಿಯ ತತ್ವ. ಸ್ವಾದಿಷ್ಠಾನ ಏನಪ್ಪಾ ಅಂದ್ರೆ ಬ್ರಹ್ಮಗ್ರಂಥಿ ಒಂದು ಸಂತಾನೋತ್ಪತ್ತಿಗೆ ಜೀವನ ಒಂದು ಗರ್ಭಕೋಶ ಇರುವಂತ ಜಾಗ ಸ್ವಾದಿಷ್ಠಾನ. ಅಲ್ಲೇನಪ್ಪಾ ಅಂತ ಅಂದ್ರೆ ಗರ್ಭವನ್ನ ಧರಿಸಿ ಒಂದು ಸಂತಾನೋತ್ಪತ್ತಿಗೆ ಜಾಗವನ್ನು ಮಾಡ್ಕೊಡುವಂಥದ್ದು ಸ್ವಾದಿಷ್ಠಾನ ಅಂದ್ರೆ ಅದು. ನಿಮ್ಮ ಯೂರಿನ್ ಏನು ಹೋಗ್ತಾ ಇರುತ್ತೆ ಅದ್ರ ಮೇಲಿನ 3 ಇಂಚ್ ಎಬೋವ್, ದಟ್ ಈಸ್ ಸ್ವಾದಿಷ್ಠಾನ. ಇಲ್ಲೇನ್ ಗೊತ್ತಾ, ಸ್ವಾದಿಷ್ಠಾನ ಅಂದ್ರೆ ನಾಚಿಕೆ, ಅಯ್ಯೋ ನಾನ್ ಗಂಡು ನಾನ್ ಹೆಣ್ಣು ಅನ್ನೋದು ಹುಟ್ಟಕ್ ಶುರು ಆಗುತ್ತೆ ಸ್ವಾದಿಷ್ಠಾನ ಚಕ್ರ ಓಪನ್ ಆದಾಗ ಅವನಿಗೆ. ನಾಚಿಕೆ, ಆಮೇಲೆ ಹೆಣ್ಣಿಂಗೆ ಇರ್ಬೇಕು, ಗಂಡ್ ಹಿಂಗೆ ಇರ್ಬೇಕು, ಇದ್ ಹಿಂಗೆ ಆಗ್ಬೇಕು, ನಾನ್ ಯಾಕಾರು ಮಾಡ್ತೀನೋ, ಗಿಲ್ಟ್, ನಾಚಿಕೆ ಇವೆಲ್ಲ ಶುರು ಆಗೋದು ಅಲ್ಲಿಂದ ಸ್ವಾದಿಷ್ಠಾನ ಬ್ರಹ್ಮಗ್ರಂಥಿ. ಅದಾದ ಕೂಡ್ಲೆ ನಾನು ಅನ್ನೋದ್ ಬರೋದು ಅಲ್ಲಿಂದ ನೆಕ್ಸ್ಟ್ ಮಣಿಪುರ. ನಾನು ಮಾಡೋದೆಲ್ಲದು ನನ್ನಿಂದ ಆಗ್ತಾ ಇದೆ, ಇದೊಂದು ಚೆನ್ನಾಗಿದ್ಯಮ್ಮ ಎಲ್ಲಾರ್ಗು. ನಾನಿಲ್ಲ ನಾನೆಲ್ಲ ಸರಿ ಇದ್ದೀನಿ ಅಂದ್ಕೊಳಕ್ ಆಗಲ್ಲ. ಅದೆಲ್ಲ ಇಲ್ಲ ಅಂತಂದ್ರೆ ಅಲ್ಲಮ್ಮ ಪ್ರಭು ಆಗ್ತೀವಷ್ಟೇ ಎಲ್ರು ನಾವು. ಅದಿದೆ, ಆ ನಾನು ಅನ್ನೋದೇ ಇದೆ. ಅದೇ ಆ ಚಕ್ರವೇ ಆ ಸುಳಿಯೇ ಮಣಿಪುರ, ಅದನ್ನೇ ಬ್ರಹ್ಮಗ್ರಂಥಿ. ಸ್ವಾದಿಷ್ಠಾನ ಮತ್ತು ಮಣಿಪುರಗಳು ಬ್ರಹ್ಮಗ್ರಂಥಿ ಆಗ. ಅರ್ಥ ಆಯ್ತಾ? ನೆಕ್ಸ್ಟ್ ವಿಷ್ಣು ಗ್ರಂಥಿ ಅಂದ್ರೆ ಹಾರ್ಟ್ ಸೆಂಟರ್. ಹಾರ್ಟ್ ಸೆಂಟರ್ ಅಂದ್ರೆ ಇದನ್ನ ಎಮೋಷನಲ್ ಸೆಂಟರ್ ಅಂತೀವಿ. ಹೆಂಗೋ ಬಿಡು ನಾನಲ್ಲ ಅದು ಇದು ಅಂತೀವಿ, ನಮಿಗೊಂದು ತುಂಬಾ ಕೆಟ್ಟ ಒಂದು ಭಾವ ಇದೆ, ತುಂಬಾ ಆಳವಾದ ಬಾವಿ, ಇದೊಂಥರ ವಿಚಿತ್ರವಾದ ಬಾವಿ. ಯಾವ್ದು ಗೊತ್ತಾ? ಇವ್ರಿಂಗ್ ಅನ್ಕೊಂಡ್ಬಿಟ್ರೆ, ಇವ್ರಿಂಗ್ ಅನ್ಕೊಂತಾರಲ್ಲ, ಮಕ್ಳಿಂಗ್ ಅನ್ಕೊಂತಾರಲ್ಲ, ಮೊಮ್ಮಕ್ಳನ್ನ ನೋಡ್ಕೊಳ್ಲಿಲ್ಲ ಅಂದ್ರೆ ಮಕ್ಳೇನ್ ಅನ್ಕೊಂತಾರಲ್ಲ, ಅಯ್ಯೋ ನಾವ್ ಹಿಂಗ್ ಹೋದ್ರೆ ಇವ್ರೇನ್ ಅನ್ಕೊಂತಾರೋ, ನಾನ್ ಎಲ್ಲೋ ಹೋಗಿದ್ದೆ ನಾನ್ ಏನೋ ಅಂದ್ಬಿಟ್ರೆ ಇವ್ರೇನ್ ಅನ್ಕೊಂತಾರೋ, ಅಯ್ಯೋ ಏನ್ ಅನ್ಕೊಳ್ತಾರೋ, ಅಯ್ಯೋ ನಾನು ಅವ್ರ ಮನೆಗ್ ಹೋಗಿದ್ರು ಬಾಯ್ ಬಿಟ್ ಕೇಳಿದ್ರೆ ಏನ್ ಅನ್ಕೊಂತಾರೋ, ಅಯ್ಯೋ ಹಿಂಗಾದ್ರೆ ಏನ್ ಅನ್ಕೊಂತಾರೋ, ಹಿಂಗಿದ್ರೆ ಏನಂತಾರೋ, ಅಯ್ಯೋ ನಾನ್ ಹಿಂಗ್ ಮಾಡಿದ್ರೆ ಗುರುಗಳೇನ್ ಅನ್ಕೊಂತಾರೋ, ಈ ಏನಂದುಕೊಳ್ಳುತ್ತಾರೆ ಅನ್ನೋದಿದೆಯಲ್ಲ ಅದೊಂದು. ಆಮೇಲೆ ಅಸಂಪ್ಷನ್ಸ್, ತಾನೇ ಅಲ್ಲೇನ್ ಆಗಿರುತ್ತೋ ಬಿಟ್ಟಿರುತ್ತೋ ತಾನೇ ಅಂದ್ಕೊಳ್ಳೋದು, ಇವೆರಡಿದಾವಲ್ಲ ಇವು ಮಹಾಶತ್ರುಗಳು. ಇದನ್ನೇ ಎಮೋಷನಲ್ ವಿಷ್ಣು ಗ್ರಂಥಿ, ವಿಷ್ಣು ಮಾಯ ವಿಷ್ಣು ಮಾಯ ಅಂತ ಮಹಾ ಕಠಿಣ ಇದು ದಾಟೋದು. ಇಲ್ಲಿಂದ ವಿಶುದ್ಧನು ಇಲ್ಲಿ ಕಡೆಗೆಲ್ಲ ದಾಟ್ದೆ, ನನಗೆ ಯಾವ ರಿಲೇಷನ್ ಬೇಡ, ಏನು ಬೇಡ, ಯಾರೇನ್ ಅನ್ಕೊಂಡ್ರು ನಾನ್ ಬದುಕ್ತಾ ಇದ್ದೀನಿ, ನಾನು ಬದುಕ್ತಾ ಇದ್ದೀನಿ, ನನಗ್ ಇಷ್ಟು ಆರಾಮಾಗಿ ಬದುಕೋ ಶಕ್ತಿ ಬಂದಿದೆ, ನಾನ್ ಹೆಂಗಾರು ಜೀವನ ಮಾಡಬಲ್ಲೆ, ಆ ನಾನು ಅಹಂ ವಿಶುದ್ಧ ಅಲ್ಲೇ ಬಂದೋಗ್ಬಿಡುತ್ತೆ ಎಲ್ಲ. ಸಾತ್ವಿಕದಲ್ಲಿ ಸಾತ್ವಿಕ ಅಹಂ ಅಂತೀವಿ ಇದನ್ನ. ಸಾತ್ವಿಕ ಅಹಂ ಒಂದ್ ಪಕ್ಷ ರಾಜಸಿಕ ಅಹಮು ಕಾಣುತ್ತೆ, ತಾಮಸಿಕ ಅಹಮು ಕಾಣುತ್ತೆ, ಇವನ್ ಕೆಟ್ಟವನು, ಇವನಿಗೆ ಅಹಂಕಾರ ಇದೆ. ಈ ಸಾತ್ವಿಕ ಅಹಂ ಇದೆಯಲ್ಲ, ಇದೊಂಥರ ಹೇಗೆ ಅಂತಂದ್ರೆ ಒಳಗೇ ಇರುವಂತದ್ದು ಸಾತ್ವಿಕ ಅಹಂ. ನೋಡೋಕೆ ಕಾಣಲ್ಲ, ನಿಮ್ಮ ಸ್ವಯಂಗೆ ಅದು ಪ್ರಕಾಶಿತ ಆಗಲ್ಲ, ನೀವ್ ಅದ್ರಲ್ಲಿ ಮೋಸ ಹೋಗ್ತಾ ಇರ್ತೀರ. ದಟ್ ಈಸ್ ಸಾತ್ವಿಕ ಅಹಂ. ಈ ಸಾತ್ವಿಕ ಅಹಮಿಂದ ಹೊರಗ್ ಬರೋದು ತುಂಬಾ ಕಷ್ಟ. ಇದೇ ಈ ಸುಳಿಯನ್ ದಾಟೋದು ಒಂದು. ಆಮೇಲೆ ಲಯ ತತ್ವ ಬರ್ತೀವಿ, ರುದ್ರ ಗ್ರಂಥಿ. ರುದ್ರ ಗ್ರಂಥಿ ಏನಪ್ಪಾ ಅಂದ್ರೆ ಎಲ್ಲಾನು ಖಾಲಿ ಮಾಡ್ಸೋದು, ಎಲ್ಲ ಚಕ 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 ಪ್ರಳಯ ಅಂತೀವಲ್ವಾ ಗೊತ್ತಾ? ಪ್ರಳಯ ನಾವ್ ಅನ್ಕೊಂತೀವಿ ಕೆಟ್ಟದು ಅಂತ ಅಲ್ಲ. ನಿನ್ನ ಭೌತಿಕ ಸ್ಥಿತಿಯಲ್ಲಿ ಆದಿಭೌತಿಕವಾಗಿ ಪ್ರಳಯ ಅನ್ನೋದು ಕೆಟ್ಟದಲ್ಲ.
ಈ ಹೀಟ್ ಆಯ್ತು, ಇದ್ ಕೋಲ್ಡ್ ಆಯ್ತು, ಇದ್ ನುಗ್ಗೋಯ್ತು, ಸತ್ ಹೋಯ್ತು, ಏನೋ ಆದ್ರೂ, ಸಾವು ಸರಿನಾ, ಟೆರರಿಸಂ, ಅದು ಇದು ಇದು ಅದು ಅಂತ ಹೇಳ್ತೀವಿ. ಅವೆಲ್ಲವೂ ಲಯ ತತ್ವಕ್ಕೆ ಸೇರುತ್ತೆ. ಯಾವ್ದು ಎಲ್ಲಿ? ಆದಿಭೌತಿಕದಲ್ಲಿ. ಇನ್ನು ಆಧ್ಯಾತ್ಮಿಕದಲ್ಲಿ ಒಂದು ಲಯ ತತ್ವ ನಡೆಯುತ್ತೆ. ಅಲ್ಲಿ ನಾನ್ ಗಂಡು ಹೆಣ್ಣು ಅನ್ನೋ ಭಾವವನ್ನ ದಾಟುತ್ತೆ, ದ್ವಂದ್ವ ಭಾವವನ್ನ ದಾಟಿ ಏಕಂ ತತ್ವಕ್ಕೆ ಬರುತ್ತೆ. ಅದೇ ಆಜ್ಞಾ ಚಕ್ರ. ಅದನ್ನೇ ರುದ್ರ ಗ್ರಂಥಿ ಅಂತ ಹೇಳ್ತೀವಿ. ಏನ್ ಅನ್ಕೊಂತಾರೋ ಏನ್ ಬಿಡ್ತಾರೋ ಯಾವ್ದು ಬರಲ್ಲ ತಲೆಯಲ್ಲಿ ಅವಾಗ, ಬರೋದೇ ಇಲ್ಲ ಯೋಚನೆ. ಅದು ರುದ್ರ ಗ್ರಂಥಿ ಆಜ್ಞಾ ಚಕ್ರಕ್ಕೆ ಬರ್ತಾನೆ. ಅಲ್ಲಿ ಕಾರಣ ಶರೀರ ನಾಶ ಆಗ್ತಾ ಹೋಗುತ್ತೆ. ಕಾರಣ ಶರೀರನ ಇರಲ್ಲ, ಖಾಲಿ ಆಗುತ್ತೆ ಅಲ್ಲಿ. ಕಾರಣ ಶರೀರ ಏನು? ಇನ್ನೊಂದ್ ಜನ್ಮಕ್ಕೆ ಆಧಾರ ಅಲ್ವಾ, ಅದು ಖಾಲಿ ಆಗ್ಬಿಡುತ್ತೆ. ಕಾರಣ ಶರೀರದ ಕೆಲ್ಸ ಕಾರಣ ಶರೀರ ಕೆಲ್ಸ ನಿಲ್ಲಕ್ ಶುರು ಆಗುತ್ತೆ. ಇಲ್ಲಿ ರಾತ್ರಿ ಹಗಲುನು ಎರಡಾಗಿ ನೋಡಲ್ಲ ಅವ್ನು. ಯಾವ್ದು ಭೇದ ಅನ್ಸಲ್ಲ, ಯಾವ್ದು ತಪ್ಪು ಸರಿ ಅನ್ನೋ ಭಾವನು ದಾಟ್ಬಿಡ್ತಾನೆ. ಗಂಡು ಹೆಣ್ಣು ಅನ್ನೋದು, ನನ್ನವ್ರು ಇನ್ನೊಬ್ರು ಅನ್ನೋರು ಒನ್ನೆಸ್ಸಿಗೆ ಹೋಗ್ತಾನೆ. ಅದಕ್ಕೆ ಅರ್ಧನಾರೀಶ್ವರ ಅಂತ ಹೇಳ್ತೀವಿ. ಸೊ ಇದು ಲಯತತ್ವ. ಲಯತತ್ವ ದಾಟಿದ್ಮೇಲೆ ಈ ರುದ್ರ ಗ್ರಂಥಿ ಆದ್ಮೇಲೆ ಸಹಸ್ರಾರ, ಇದು ಚಕ್ರ ಅಲ್ಲ, ಇದು 7 ಅಲ್ಲ, 6 ಮುಖ, 6 ಚಕ್ರಗಳು. 7ನೇದು ಚಕ್ರ ಅಲ್ಲ, ಅದು ಸ್ಥಿತಿ, ವಾಸ್ತವ. ಯಾವ್ದ್ರದ್ದು ವಾಸ್ತವ್ಯ? ಚೈತನ್ಯದ ವಾಸ್ತವ್ಯ, ಚೈತನ್ಯ ತತ್ವ. ಇದು ಸಹಸ್ರಾರ, ಸಹಸ್ರಾರದಿಂದ 3 ಇಂಚ್ ಎಬೋವ್. ಈಗ ಇದೆಲ್ಲದು ನಾನು ಹೇಳಿದೀನಿ, ಪರಿಚಯ ಮಾಡಿದೀನಿ. ಇವಾಗ ವಚನ ನೋಡೋಣ. ಅಂಗದ ಧರೆಯ ಮೇಲೆ 3 ಬಾವಿಯುಂಟು. ಇದೆ ಅಂಗದ ಧರೆ ಅಂದ್ರೆ ಮೂಲಾಧಾರದ ಮೇಲೆ ಯಾವುದು? ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ. ಮೊದಲ ಬಾವಿಯ ಮುಟ್ಟಿದಾತ ಅಂಗಸಂಗಿಯಾದನು. ಮೊದಲ ಬಾವಿ ಅಂತ ಅಂದ್ರೆ ಬ್ರಹ್ಮಗ್ರಂಥಿ. ಬ್ರಹ್ಮಗ್ರಂಥಿಲೇ ಇದನವನು. ಅಂದ್ರೇನು? ಭಯ, ಮೋಹ, ನಾಚಿಕೆ, ಸಂಕೋಚ, ನಾನು ಮಾಡ್ದೆ, ಇವೆಲ್ಲ ನಾವೇನಿಗಿದೀವಲ್ಲ, ಇದೆ ಮೊದಲ ಬಾವಿಲಿ ಇದೀವಿ. ಮೊದಲ ಬಾವಿಲಿ ಅಂಗಸಂಗಿ. ಅವನ್ ಬರೀ ಬಾಡಿ ಕಾನ್ಶಿಯಸ್ ಅಲ್ಲಿ ಇರ್ತಾನೆ. ಅಂಗವೇ ಸಂಘ ಆಗ್ಬಿಡುತ್ತ ಅವನಿಗೆ. ಅವ್ನ್ ಬೇರೆ ನಾವ್ ಅಂತೀವಿ ಶಿವೋಹಂ ಶಿವೋಹಂ ಅಂತ ಪ್ರತಿ ವಾರ ಹೇಳಿದ್ದು, ಆದ್ರೂ ನಾವ್ ಅಂಗಸಂಗಿಯಾಗಿ ಇರ್ತೀವಿ. ಅದು ಮೊದ್ಲೇ. ಎಲ್ಲ ಇವಿಷ್ಟು ಏನ್ ಮುಂಚೆ ಹೇಳ್ದೆ ನಾನು? ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಇವು 3ಕ್ಕೂ ಅಂಗಸಂಗಿ. ಮೊದಲ ಬಾವಿಯ ಮುಟ್ಟಿದಾತ ಅಂಗಸಂಗಿಯಾದನು ಅಂತ ಇಲ್ಲಿ ಹೇಳ್ತ. ಮೊದಲ ಬಾವಿ ಮುಟ್ಟಿದಾತ ಅಂಗ ಸಂಗಿಯಾದನು. ಅವನ್ ಬಾಡಿ ಕಾನ್ಶಿಯಸ್ ಅಲ್ಲಿ ಇದಾನಷ್ಟೇ. ಅವ್ನ್ ಒಳ್ಳೇದ್ ಮಾಡ್ತಾನೋ ಏನ್ ಮಾಡ್ತಾನೋ, ಒಟ್ಟು ಇವ್ 3 ಇದ್ರಲ್ಲಿ ತೊಳ್ಳಾಡ್ತಿರ್ತಾನೆ. ನೆಕ್ಸ್ಟ್, ನಡುವಡ ಬಾವಿಯ ಮುಟ್ಟಿದಾತ ಉತ್ಪತ್ತಿಯ ಸ್ಥಿತಿಲಯಕ್ಕೊಳಗಾದನು. ನಡುವಡ ಬಾವಿ ಅಂದ್ರೆ ಅದು ವಿಷ್ಣು ಗ್ರಂಥಿ, ಎಮೋಷನಲ್ ಚಕ್ರ. ಇಲ್ಲಿ ಬಂದಾಗ ಏನಾಯ್ತು ಅಂದ್ರೆ ಉತ್ಪತ್ತಿಯ ಸ್ಥಿತಿ ಲಯಕ್ಕೊಳಗಾದನು. ಅಂಗಸಂಗಿನೂ ಆಗಿದ್ದಾನೆ, ಅಂಗಸಂಗಿಗಿಂತ ಇನ್ನೊಂದು ಸ್ಟೇಜ್ ದಾಟ್ತಾನೆ. ಏನದು ಅಂದ್ರೆ ಉತ್ಪತ್ತಿಯ ಸ್ಥಿತಿ ಲಯ. ಅವನಿಗೇನಾಗ್ತಾ ಇದೆ? ಮತ್ತೆ ಮತ್ತೆ ಅವನ ಯೋಚನೆಗಳು ಬರ್ತಾ ಇರೋದು, ಅದು ಸಸ್ಟೈನ್ ಆಗೋದು, ಮತ್ತೆ ಹೋಗೋದು. ಮತ್ತೆ ಒಂದು ಯೋಚನೆ ಬಂತು, ಈ ತರ ಯೋಚನಾ ಸ್ಥಿತಿಗೆ ಬರ್ತಾನೆ. ಅಂದ್ರೆ ಅಂಗದಿಂದ ಮನಸ್ಥಿತಿಗೆ ಬರ್ತಾನೆ ಅಂತ. ಮನದಲ್ಲೇ ಅಲ್ವಾ ಯೋಚನೆಗಳು ಉತ್ಪತ್ತಿ ಆಗೋದು, ಒಂದ್ ನಡೆಯೋದು, ಅದು ಹೋಗೋದು. ಇನ್ನೊಂದು ಯೋಚನೆ ಬಂತು ಅಲ್ವಾ, ಇವ್ರೇನ್ ಅನ್ಕೊಂಡ್ಬಿಡ್ತಾರೋ ಅಂತ ಹೇಳ್ದೆ ನೋಡಿ. ಆ ಅನ್ಕೊಳ್ಳೋದೇನು? ಉತ್ಪತ್ತಿ ಆಯ್ತು ನಿಮಗೆ ಯೋಚನೆ, ಅದು ನಡೀತು. ಓ, ಅದಕ್ಕೋಸ್ಕರ ಏನ್ ಮಾಡ್ತೀರಾ? ಇವ್ರನ್ ಮೆಚ್ಬೇಕು, ಇವ್ರಿಗ್ ಬೇಜಾರಾಗುತ್ತೆ, ಹಿಂಗಾದ್ರೆ ಹೆಂಗೋ, ಹಂಗಾದ್ರೆ ಹೆಂಗೋ, ಹಂಗೆಂಗೋ, ಇದೆಂಗೋ ಸ್ಥಿತಿ. ಆಮೇಲೆ ಆ ಯೋಚನೆ ಹೋಗುತ್ತೆ, ಇನ್ನೊಂದ್ ಮತ್ತೆ ಹುಟ್ಕೊಳ. ಈ ರೀತಿಯಾದ ಒಂದು ಮಾನಸಿಕ ಇದಕ್ ಬರ್ತಾನೆ ಸ್ವಲ್ಪ ಅಂಗದಿನ ಜೊತೆಗೆ. ನೆಕ್ಸ್ಟ್ ಲೆವೆಲ್, ಮೇಲಣ ಬಾವಿಯ ಮುಟ್ಟಿದಾತ ಜೀವನ್ಮುಕ್ತನಾದನು. ರುದ್ರ ಗ್ರಂಥಿಗೆ ಹೋದ ನೀವೆಲ್ಲ ದಾಟ್ಕೊಂಡು ಜೀವನ್ ಮುಕ್ತನೇ ಆಗ್ಬಿಟ್ಟ ಅವನು. ಜೀವನ್ ಮುಕ್ತ ಅಂದ್ರೆ ಜೀವ ಇದೆ, ಆದ್ರೆ ಅದು ಮುಕ್ತತೆಯಲ್ಲಿದೆ, ಯಾವ ಬಾಂಡೇಜ್ ಅಲ್ಲೂ ಇಲ್ಲ. ಈ ಯಾವ್ದು? ಈ ಮೇಲನೆ ಬಾವಿ ರುದ್ರ ಗ್ರಂಥಿ ಲಯ ತತ್ವವನ್ನ ದಾಟ್ಬಿಡ್ತಾನೆ. ಅಂದ್ರೆ ಲಯ ಎಲ್ಲವುದು ಇದು
ನೋಡಿ ಇಲ್ಲಿಗ್ ಮುಗಿಸ್ಬಿಡ್ತಾರೆ. ಜೀವನ್ ಮುಕ್ತನೇ ಅಲ್ಟಿಮೇಟ್ ಅಂತ. ಇಲ್ಲಿ ನೋಡಿ ಇವ್ರು ಇದಾರೆ, ನಮ್ಮ ಅಲ್ಲಮ್ಮ ಪ್ರಭು ಹೇಳ್ತಾರೆ, ಇವ ತಟ್ಟದೆ ಮುಟ್ಟದೆ ಹೋದರು ನೋಡ ಪರಬ್ರಹ್ಮವ ದಾಟಿ ಗುಹೇಶ್ವರ ಲಿಂಗದಲ್ಲಿ ಹಂಗು ಹರಿದ ಶರಣರು. ಶರಣರು ಯಾರು ಅಂತ ಹೇಳ್ತಾರೆ ಅಂದ್ರೆ, ನಮ್ಮ ಅಲ್ಲಮ್ಮ ಪ್ರಭು ಇದ್ಯಾವ್ದು ಅವ್ರಿಗೆ ಅಟ್ಯಾಚ್ ಆಗ್ಲೇ ಇಲ್ಲ ಅಂತ. ಜ್ಞಾನದ ಮೂಲಕ ಅವರು ಯಾವ ಭಯ, ಮೋಹ, ನಾಚಿಕೆ, ನಾನು ಮಾಡಿದ್ದು ಅನ್ನುವ ಅಹಮ್ಮು, ಯಾವ ಸಂಬಂಧ, ಯಾವ ಅನುಬಂಧ, ಯಾವ ಒಂದು ಅಂತರಂಗದ ಒಂದು ಎಮೋಷನಲ್ ಅಟ್ಯಾಚ್ಮೆಂಟು ಎಲ್ಲವನ್ನು ದಾಟ್ಕೊಂಡು ಎಲ್ಲ ಪರಬ್ರಹ್ಮ ಆ ಸಹಸ್ರಾರವನ್ನ ದಾಟಿ ಗುಹೇಶ್ವರ ಲಿಂಗ ಆ ತತ್ವಕ್ಕೆ ಹೋಗ್ಬಿಟ್ರಪ್ಪ ನಮ್ ಶರಣರು. ಜೀವನ್ ಮುಕ್ತರಿಗಿಂತ ಶ್ರೇಷ್ಠ ಅಂದ್ರೆ ಜೀವನ್ ಮುಕ್ತ ಆದ್ರು ಅನ್ನೋದೊಂದ್ ಸ್ಟೇಜ್ ಇದೆಯಲ್ಲ, ಅದನ್ನು ದಾಟ್ಬಿಟ್ಟಿದಾರಪ್ಪ ನಮ್ ಶರಣರು ಅಂತ ಹೇಳ್ತಾರೆ. ಅದಕ್ಕೆ ಅದ್ವೈತ ಅತೀತ ಅಂತ ಹೇಳ್ತೀವಿ. ಅದ್ವೈತ ಅಂದ್ರೇನೆ ಜೀವನ್ ಮುಕ್ತ ತತ್ವ. ಅದ್ವೈತ ಅಲ್ಲೇನು ಇಲ್ಲ, ಇರೋದೊಂದೇ ಚೈತನ್ಯ, ಶಿವಂ ಏಕಂ ಪರಂ, ಶಿವ ಒಂದೇ ಅಂತ. ಶರಣರು ಏನಂದ್ರೆ ಹರಿ ಪರಬ್ರಹ್ಮವ ದಾಟಿ ಪರಾತ್ ಪರವನ್ನ ದಾಟಿ ನಿಂತೋರಪ್ಪ ಇವ್ರು ಶರಣರು. ಅಂತ ಗುಹೇಶ್ವರ ಲಿಂಗದಲ್ಲಿ ಇದ್ದೋರು ಶರಣರು ಅಂತ ಎಲ್ಲವನ್ನು ದಾಟಿದ್ದನ್ನ ಹೇಳ್ತಾರಪ್ಪ ನಮ್ಮ ಅಲ್ಲಮ್ಮ ಪ್ರಭು. ಹೀಗೆ ಈ ವಚನ ಹಿಂಗೆ ಸೊಗಸಾದ ಅಲ್ಟಿಮೇಟ್ ಜೀವನ್ ಮುಕ್ತ ಆದ ಅನ್ನೋದನ್ನೂ ದಾಟಿರುವಂತದ್ದು ಅಂತ. ಜೀವನ್ ಮುಕ್ತ ಅಲ್ಟಿಮೇಟ್ ಮುಗೀತಲ್ಲೇನು ಇಲ್ಲ ಅವನು. ಆದ್ರೆ ಜೀವನ್ ಮುಕ್ತ ಆದನೂ ಅಂತ ಹೇಳುವ ತತ್ವವೂ ಇಲ್ಲದ ಪರಬ್ರಹ್ಮ ತತ್ವದಲ್ಲಿ ಹಂಗು ಹರಿದ ಗುಹೇಶ್ವರ ಲಿಂಗದಲ್ಲಿ ಹಂಗು ಹರಿದ ಆ ಜೀವನ್ಮುಕ್ತ ಆದೇನೋ ಹಂಗುನು ಹರಿದ ಶರಣರಾಗ್ತಾರಪ್ಪ. ಅವರಪ್ಪ ನಮ್ಮ ಶರಣರು, ಸಾಮಾನ್ಯ ಅಲ್ಲ ನಮ್ಮ ಶರಣರು ಅಂತ ಹೇಳ್ತಾರೆ. ಇಂಥ ಒಂದು ಅತ್ಯಮೂಲ್ಯವಾದ ವಚನ. ಎಲ್ಲರಿಗೂ ಅರ್ಥ ಆಯ್ತಾ ವಚನ ಇದು? ಏನಾದ್ರು ಪ್ರಶ್ನೆಗಳಿದೆಯಾ? ಮ್ಯಾಮ್ ಲಾಸ್ಟ್ ಲೈನ್ ಇನ್ನೊಂದ್ಸಲ ಹೇಳಿ. ಇವ ತಟ್ಟದೆ ಮುಟ್ಟದೆ ಹೋದರು ನೋಡ ಪರಬ್ರಹ್ಮನ ದಾಂಟಿ ಗುಹೇಶ್ವರ ಲಿಂಗದಲ್ಲಿ ಹಂಗು ಹರಿದ ಶರಣರು. ಆ ಲೈನ್ ಮಾತ್ರ ಒಂಚೂರು ಹೇಳಿ. ಇವ ತಟ್ಟದೆ ಮುಟ್ಟದೆ ಹೋದರು ಅಂದ್ರೆ ಈ ಯಾವ ಬಾವಿಯ ಇದು ಹಂಗೂ ಇಲ್ಲ ಅವ್ರಿಗೆ. ಯಾವುದು ನಾವೆಲ್ಲ ಅಂತೀವಲ್ಲ, ಮೂಲಾಧಾರ, ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ಲಯ ರುದ್ರ ಗ್ರಂಥಿ, ಇವೆಲ್ಲವನ್ನೂ ದಾಟ್ದೋರಪ್ಪ ಅವರು. ಇದ್ ಯಾವ್ದು ಅವ್ರಿಗೆ ಮುಟ್ಲೇ ಇಲ್ಲ. ಇವ್ರು ಇದನ್ನ ದಾಟಿ ಹೋಗ್ಬಿಟ್ಟು ಆಗಿ ಪರಬ್ರಹ್ಮನ ಸ್ಥಿತಿಗೆ ತಲುಪಿದ್ರು ಅಂತ. ತಲುಪಿದ್ರು ಅಂತವ್ರು ಶರಣರು ಅಂದ್ರೆ ಅವರಪ್ಪ ಶರಣರು ಅಂತ ಹೇಳಿ. ಅವರು ಶರಣರು ಅಂತ ಹೇಳಿದೆ. ಒಂದೇ ವಚನದಲ್ಲಿ ಕಂಪ್ಲೀಟ್ ಇದನ್ನ ಹೇಳ್ಬಿಟ್ಟಿದ್ದಾರೆ ಮ್ಯಾಮ್ ಇದ್ರಲ್ಲಿ. ಹ್ಮ್ ಎಲ್ಲಾ ತತ್ವಗಳು ಬಂದ್ಬಿಟ್ಟಿದೆ. ಹ್ಮ್ ಈಗ ಟೋಟಲ್ ಎಷ್ಟು ವಚನ ಆಗಿದೆ ಪಾರ್ವತಿ ಅವರೇ? 43 43 ಆಗಿದೆ. 43 ಆಗಿದೆ. ಮುಂಚೆ ಒಂದ್ 10 ಆಗಿತ್ತಲ್ಲ, ನಾನ್ ಮಾಡ್ದ ಒಂದ್ 10 ಇದಾವೆ. ಹೌದು. ಈಗ 43 ಅಕ್ಕಮಹಾದೇವಿ, ಬಸವಣ್ಣ, ಅಲ್ಲಮ್ಮ ಪ್ರಭು ಇವ್ರ ಮೂರ್ದೇನೆ 43 ಆಗಿದಾವೆ ಅಲ್ವಾ? ಹೌದು ಹೌದು. ನಮ್ದು ಒಂದು 101 ಮಾಡ್ಬೇಕು ಅಂತ ಅನ್ಕೊಂಡಿದ್ದಲ್ಲ ವಚನ. ಹೌದು. ಅದ್ರಲ್ಲಿ ಇನ್ನ ಉಳ್ದೋರವು ಒಂದ್ 10 5 ಹಾಕೊಳ್ಳೋಣ ನೆಕ್ಸ್ಟ್. ನೆಕ್ಸ್ಟ್ ಅದನ್ನೇ ತಗೊಂಡ್ಬರೋಣ. ಬೇರೆ ಬೇರೆ ಸಿದ್ದರಾಮಯ್ಯನ್ ತಗೊಂಡ್ಬರೋಣ ಅಲ್ವಾ? ಸಿದ್ದರಾಮಯ್ಯ ಹಾಗೆ ಅವರವು 4 ತಗೊಳ್ಳೋಣ. ಓಕೆನಾ? ಅಜಗನ್ನ, ಮುಕ್ತಾಯಕ್ಕ ಅವ್ರದೆಲ್ಲ ಸ್ವಲ್ಪ ಅಲ್ಟಿಮೇಟ್ ಇದೆ. 5 ಒಂದ್ 5 ಅವ್ರವ್ ತಗೊಂಡ್ರೆ ಒಂದು 40% ಇವ್ರದ್ ಮಾಡ್ದಂಗೆ ಒಂದ್ 10 ಜನದ್ದಂತೂ ಬರುತ್ತೆ ಮ್ಯಾಮ್. 5 ಅಂದ್ರೆ ಒಂದು 10 ಮೆಂಬರ್ಸ್ ಬರುತ್ತೆ. ಸರಿನಾ?
ಸೊ ಅಲ್ಲಿಗೆ ಒಂದ್ 40% ಇವ್ರ 3 ಜನದ್ದೇ ತಗೊಂಡಂಗಾಯ್ತು 100ರಲ್ಲಿ. ಇನ್ನ ಉಳಿದಿದ್ದು 60% ಬೇರೆಯವ್ರದ್ದಾಗುತ್ತೆ. ಕರೆಕ್ಟಾ? ರೆಕಾರ್ಡಿಂಗ್ ಸ್ಟಾಪ್ ಮಾಡೋದಾ? ಏನಾದ್ರು ಮಾಡ್ಬೋದು. ಪ್ರಶ್ನೆಗಳಿದ್ಯಾ? ಯಾರ ಪ್ರಶ್ನೆಗಳಿದ್ಯಾ? ಪ್ರಶ್ನೆಗೆ ಉತ್ತರ ಕೊಡುವಾಗವರೆಗೂ ಹೊಸಬ್ರು ಒಂದ್ ಮೂರ್ ಜನ ಬಂದಿದ್ದಾರೆ ಮ್ಯಾಮ್, ಅವ್ರನ್ನ ಕೇಳೋಣ. ಯಾಕಂದ್ರೆ ಈಗ ಸ್ಟಾರ್ಟ್ ಆಗಿರೋದ್ರಿಂದ ಅವ್ರಿಗೆ ಇದು ಈ ಲೆವೆಲ್ ಅರ್ಥ ಆಗಿದೆಯಲ್ಲ ಗೊತ್ತಿಲ್ಲ. ಇದು ಹಳೆ ವಚನದ್ದು ಇದನ್ನ ಕಳಿಸಿ ಅವರಿಗೆಲ್ಲ. ಕಳಿಸ್ತೀನಿ ರೆಕಾರ್ಡಿಂಗ್ ma'am. ಸ್ಟಾಪ್ ಮಾಡಿ. ರೆಕಾರ್ಡಿಂಗ್ ಸ್ಟಾಪ್. ರೂಪ